ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 3rd ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಮೃಗಾಲಯದಲ್ಲಿ ಒಂದು ದಿನ. ಸೊ ವಾಟ್ ಇಸ್ ದ ಲೆಸನ್? ಮೃಗಾಲಯದಲ್ಲಿ ಒಂದು ದಿನ. So let me just show you the lesson. So ಪಾಠ 10. So this is the lesson we are going to do today. ಮೃಗಾಲಯದಲ್ಲಿ ಒಂದು ದಿನ. Okay. So what is ಮೃಗಾಲಯ? First. So before starting the lesson, I request all the children there to take out your textbook, your pencil and the earphone compulsorily and put your earphone and listen to the lesson completely. Don't skip, madhyali skip mabedi, don't forward it. Listen completely because exercise partly I need your help to solve the exercises. I'll be doing the exercises separately for this lesson because this lesson is has a exercise little more exercises we have in this lesson. Okay, let's start with the lesson. ಮೃಗಾಲಯದಲ್ಲಿ ಒಂದು ದಿನ. ಮೃಗಾಲಯ ಅಂದ್ರೇನು? ಮೃಗಾಲಯ ಅಂದರೆ ಝೂ. ಒನ್ ಡೇ ಅಟ್ ಝೂ. ಓಕೆ, ಇದು ಪಾಠ. ದಿನ ಡೇ ಒನ್ ಮೃಗಾಲಯ ಝೂ. ಮೃಗಾಲಯದಲ್ಲಿ ಇನ್ ದ ಝೂ ಆರ್ ಅಟ್ ದ ಝೂ. ಸೊ ಅಂದು ಮಕ್ಕಳೆಲ್ಲರಿಗೂ ಸಂತಸವೋ ಸಂತಸ. ಫಾರ್ ಆಲ್ ದ ಸ್ಟೂಡೆಂಟ್ಸ್, ಫಾರ್ ಆಲ್ ದ ಚಿಲ್ಡ್ರನ್, ಮಕ್ಕಳು. ಓಕೆ, ಸಂತಸವೋ ಸಂತಸ. ದೇ ವರ್ ಸೋ ಹ್ಯಾಪಿ. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಶಿಕ್ಷಕರೊಂದಿಗೆ ವಿತ್ ದ ಟೀಚರ್ಸ್ ಮೃಗಾಲಯಕ್ಕೆ ಹೊರಟಿದ್ದರು. ದೇ ವರ್ ಗೋಯಿಂಗ್ ಟು ಝೂ. ದೇ ವರ್ ಲಿವಿಂಗ್ ಟು ಝೂ. ಶಿಕ್ಷಕಿ, ಡೈಲಾಗ್ ಇದೆ. ಸೊ ಡೈಲಾಗ್ ಥರನೇ ಓದಬೇಕು ನೀವು. ಯು ಹ್ಯಾವ್ ಟು ರೀಡ್ ದ ಡೈಲಾಗ್ ಆಸ್ ಅ ಡೈಲಾಗ್. ಶಿಕ್ಷಕಿ ಅಂದರೆ ಟೀಚರ್, ಫೀಮೇಲ್ ಟೀಚರ್. ಶಿಕ್ಷಕ ಆಸ್ ಅ ಮೇಲ್ ಟೀಚರ್. ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲೇ, ಇನ್ ದ ಪೆಡೆಸ್ಟ್ರಿಯನ್ ಫುಟ್ಪಾತ್, ಪಾದಚಾರಿ ರಸ್ತೆಯಲ್ಲೇ ನಡೆಯಿರಿ. ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ. ಮೊದಲು ಸೂಚನಾ ಫಲಕ, ನೋಟಿಸ್. ಸೂಚನಾ ಫಲಕ ಇಸ್ ಅ ನೋಟಿಸ್, ಇನ್ಸ್ಟ್ರಕ್ಷನ್ಸ್. ಭಿತ್ತಿಪತ್ರ ಅಂದ್ರೇನು? ಅಡ್ವರ್ಟೈಸ್ಮೆಂಟ್ಸ್ ಹಾಕಿರ್ತಾರೆ, ಭಿತ್ತಿಪತ್ರಗಳನ್ನ ಹಾಕಿರ್ತಾರೆ. ಅದ್ರ ಮೇಲೆ ಗಮನ ಕೊಡಿ. ಲಕ್ಷ್ಯ ಅಂದರೆ ಗಮನ, ಅಟೆನ್ಷನ್, ಲುಕ್ ದೇರ್. ಲತಾ, ಗುರುಗಳೇ ಸೂಚನಾ ಫಲಕಗಳೆಂದರೇನು? ವಾಟ್ ಈಸ್ ಸೂಚನಾ ಫಲಕ? ಹೂ ಹ್ಯಾಸ್ ದಿಸ್ ಕ್ವೆಶನ್? ಯಾರು ಕೇಳಿದ್ದು? ಲತಾ ಕೇಳ್ತಾಳೆ. ಸೂಚನಾ ಫಲಕ ಅಂದರೆ ಏನು? ಅದಕ್ಕೆ ಶಿಕ್ಷಕಿ ಹೇಳ್ತಾರೆ, ಮಕ್ಕಳೇ ಯಾವುದೇ ಸೂಚನೆಗಳನ್ನು, ಇನ್ಸ್ಟ್ರಕ್ಷನ್ಸ್ನ ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. The board, the placards. Falaka is a placard. The placard which holds the instructions are called as a ಸೂಚನಾ ಫಲಕ. ಅರ್ಥ ಆಯ್ತಾ? ಸೂಚನೆಗಳನ್ನು ಒಳಗೊಂಡಂಥ ಫಲಕಗಳನ್ನು ಸೂಚನಾ ಫಲಕಗಳು ಎನ್ನುತ್ತಾರೆ. ಫೈನ್. ಆದರ್ಶ ಕೇಳ್ತಾನೆ, ಗುರುಗಳೇ ಇದು ಶಾಲಾ ವಲಯ, ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ, ಏಕೆ? He read one line. ಇದು ಶಾಲಾ ವಲಯ, ದಿಸ್ ಇಸ್ ಅ ಸ್ಕೂಲ್ ಝೋನ್. ನಿಧಾನವಾಗಿ ಚಲಿಸಿ, ಗೋ ಸ್ಲೋ. ಸ್ಲೋ ಇಸ್ ಅ ನಿಧಾನ ಎಂದು ಅಲ್ಲಿ ಬರೆದಿದ್ದಾರೆ. ವೈ? ಯಾಕೆ, ಏಕೆ ಅಂತ ಕೇಳ್ತಾನೆ. ನವ್ಯ, ಆದರ್ಶ ಶಾಲಾ ಮಕ್ಕಳು ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು. ನವ್ಯ ಹೇಳ್ತಾಳೆ, ಆದರ್ಶ ಶಾಲಾ ಮಕ್ಕಳು, ಸ್ಕೂಲ್ ಸ್ಟೂಡೆಂಟ್ಸ್ ರಸ್ತೆ ದಾಟೋದು, ದೇ ವಿಲ್ ಕ್ರಾಸ್ ದ ರೋಡ್. ಆದ್ದರಿಂದ ಚಾಲಕರು, ಡ್ರೈವರ್ಸ್ ವಾಹನವನ್ನು, ವೆಹಿಕಲ್ಸ್ನ ಎಚ್ಚರಿಕೆಯಿಂದ, ತುಂಬ ಕೇರ್ಫುಲ್ ಆಗಿ ದೇ ಹ್ಯಾವ್ ಟು ಡ್ರೈವ್. ಚಲಾಯಿಸು, ಡ್ರೈವ್ ಮಾಡಬೇಕು. ಚಾಲಕರು, ಡ್ರೈವರ್. You have to make a note of all these words in English because I won't be giving again any extra additional words. Okay, any extra additional notes ಏನು ಇರೋದಿಲ್ಲ. There won't be any kind of additional notes which will be available for you for a Kannada to English version.
So you have to make a note then and there itself as and when I'm telling, because only I'm telling very slowly so that you can make a note. If it's really fast also, you can pause the video, write a meaning, then you can go forward. Okay, very good. And I'm sorry for the apologize for the disturbance from the background noises ಸ್ವಲ್ಪ ಇದೆ, please sorry for that, apologize. Okay, ಚಾಲಕರು ವಾಹನಗಳನ್ನು, ಚಾಲಕರು ಇಸ್ ಅ ಡ್ರೈವರ್, ವಾಹನ ಇಸ್ ಅ ವೆಹಿಕಲ್, ಎಚ್ಚರಿಕೆ ಇಸ್ ಅ ಕೇರ್ಫುಲ್, ಚಲಾಯಿಸು ಇಸ್ ಅ ಡ್ರೈವ್, ಟು ಡ್ರೈವ್ ಎನ್ನುವ ಕಾರಣಕ್ಕಾಗಿ ಬಿಕಾಸ್ ಆಫ್ ದಟ್ ಈ ಫಲಕವನ್ನು ಹಾಕಿದೆ. ದೇ ಹ್ಯಾವ್ ಪುಟ್ ದಿಸ್. ಅಲ್ಲವಾ ಗುರುಗಳೇ? ಶಿಕ್ಷಕ, ಮೇಲ್ ಟೀಚರ್ ವಿಲ್ ಟೆಲ್, ಹೌದು ನವ್ಯ, ನೀನು ಹೇಳಿದ್ದು ನಿಜ, ನಿಜ ಇಸ್ ಅ ಟ್ರುತ್. ರಮ್ಯಾ, ಪಲ್ಸ್ ಪೋಲಿಯೋದ ಭಿತ್ತಿಪತ್ರವನ್ನು ತೋರಿಸುತ್ತಾ, ಶಿ ವಿಲ್ ಶೋ ದ ಪಲ್ಸ್ ಪೋಲಿಯೋ ಆಡ್. ಭಿತ್ತಿಪತ್ರ ಇಸ್ ಅ ಆಡ್ ಪೇಪರ್. ಓಕೆ, ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್? ಇಸ್ ದಟ್ ಅ ಸೂಚನಾ ಫಲಕ ಟೀಚರ್? ಇಸ್ ದಿಸ್ ಅ ಸೂಚನಾ ಫಲಕ ಅಂತ ಶಿ ವಿಲ್ ಆಸ್ಕ್. ದೆನ್ ಶಿಕ್ಷಕಿ ವಿಲ್ ಟೆಲ್, ಅಲ್ಲ ರಮ್ಯಾ, ಅದು ಭಿತ್ತಿಪತ್ರ, ದಟ್ ಈಸ್ ಅ ಭಿತ್ತಿಪತ್ರ. ದೆನ್ ಜಾಹ್ನವಿ, ಭಿತ್ತಿಪತ್ರ ಹಾಗಂದರೇನು ಟೀಚರ್? ಶಿಕ್ಷಕಿ, ಮಕ್ಕಳೇ ಇಲ್ಲಿ ಕೇಳಿ, ಲಿಸನ್. ಭಿತ್ತಿ ಅಂದರೆ ಗೋಡೆ. ವಾಟ್ ಈಸ್ ಗೋಡೆ? ಗೋಡೆ ಅಂದರೆ ವಾಲ್. ಭಿತ್ತಿ ಅಂದರೆ ಗೋಡೆ, ಗೋಡೆ ಅಂದರೆ ವಾಲ್, WALL. ಗೋಡೆಗೆ ಅಂಟಿಸುವ ಪತ್ರ, ಗೋಡೆಗೆ ಸ್ಟಿಕ್ ಮಾಡುವಂಥ ದ ಲೆಟರ್ಸ್, ದ ಪ್ಯಾಂಪ್ಲೆಟ್ಸ್ ವಿಚ್ ವಿಲ್ ಬಿ ಸ್ಟಿಕ್ ಟು ದ ವಾಲ್ ಆರ್ ಕಾಲ್ಡ್ ಆಸ್ ಅ ಭಿತ್ತಿಪತ್ರ. ಓಕೆ, ಅವು ದೊಡ್ಡದಾಗಿರುತ್ತೆ, ಅದು ದಟ್ ವಿಲ್ ಬಿ ವೆರಿ ಹ್ಯೂಜ್. ಸಂದೇಶವನ್ನು ಸ್ಪಷ್ಟವಾಗಿ ಆಕರ್ಷಕವಾಗಿ ನಮಗೆ ತಿಳಿಸುತ್ತದೆ. ಸಂದೇಶ ಇಸ್ ಅ ಇನ್ಫಾರ್ಮೇಷನ್ ಅನ್ನು, ಇಟ್ ವಿಲ್ ಶೇರ್ ದ ಇನ್ಫಾರ್ಮೇಷನ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಇನ್ ಅಟ್ರಾಕ್ಟಿವ್ ವೇ. You could have seen some big advertisement paper of apartments, okay, and or if not the mobile phone alva, and the shoes, dress, Flipkart, Myntra, ಅದರ ದೊಡ್ಡದಾಗಿ ಹಾಕಿರ್ತಾರೆ ಅಲ್ವಾ. ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಅ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್. ಓಕೆ, ಭಿತ್ತಿ ಪತ್ರ ಅಂತ ಕರೀತಾರೆ. ಓಕೆ, ಸೊ ಇದೆಲ್ಲ ಸ್ಪಷ್ಟವಾಗಿರುತ್ತೆ. ಇನ್ಫಾರ್ಮೇಷನ್ ವಿಲ್ ಬಿ ಕ್ಲಿಯರ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್. ವಿಲ್ ಬಿ ಲೈಕ್ ಸೇಲ್, ಆಕರ್ಷಕ. ಇಟ್ಸ್ ವಿಲ್ ಬಿ ವೆರಿ ಅಟ್ರಾಕ್ಟಿವ್. ಆಕರ್ಷಕ ಅಂದರೆ ಅಟ್ರಾಕ್ಟಿವ್. ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತೆ. ದೆರ್ ಆರ್ ಫ್ಯೂ ಭಿತ್ತಿಪತ್ರ ವಿಚ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ದ ಲೆಟರ್ಸ್, ಓನ್ಲಿ ದ ರೈಟಿಂಗ್. There will be few which have the attractive colors and the pictures also. Okay, next Anusha, ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ. See there is they have a note board, ಏನು ಮೃಗಾಲಯಕ್ಕೆ ದಾರಿ, way to the zoo. ಗೋಪಿ, ಹೌದು ಅದು ಸೂಚನಾ ಫಲಕ. Yes, that is a ಸೂಚನಾ ಫಲಕ. ಯಾಕೆ? Why that board is ಸೂಚನಾ ಫಲಕ? Yes, ಯಾಕೆ ಅಂದರೆ that is giving us an instruction. ಶಿಕ್ಷಕ, the male teacher will tell, ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ. See, as it is showing, this placard is showing ಬಾಣ ಅಂದರೆ arrow. Usually it will be like a arrow mark ಇರುತ್ತೆ ಅಲ್ವಾ. So as per the arrow mark, I'm sorry, just give me a moment. So as per the arrow marks, so it will be like this. Okay, ಇದನ್ನ arrow ಅಂತಾರೆ, ಬಾಣ. ಓಕೆ, arrow mark ನಂತೆ ಇರುತ್ತೆ. ಸೊ ಬಲಕ್ಕೆ ತಿರುಗಿ ಹೋಗೋಣ. ಬಲ is a right. So we'll turn to the right and we'll go ಅಂತ ಹೇಳ್ತಾನೆ. ನಾನು ಹೋಗಿ ಟಿಕೆಟ್ ತರುವೆ. I will go and get the ticket. ಯಾರು ಹೇಳಿದ್ದು? ಟೀಚರ್. ಅನಂತರ ಎಲ್ಲರೂ ಒಳಗೆ ಹೋಗೋಣ. Later everyone will go inside. ಮಕ್ಕಳೆಲ್ಲರೂ, ದ ಬ್ಲೂ ಕಲರ್ ಇನ್ ದ ಬ್ರಾಕೆಟ್ ಐ ಆಮ್ ರೀಡಿಂಗ್, ಮಕ್ಕಳೆಲ್ಲರೂ ಒಂದೆಡೆ ನಿಂತರು. ದೇ ಸ್ಟುಡ್ ಇನ್ ಒನ್ ಸೈಡ್. ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು. ದ ಟೀಚರ್ ಬಾಟ್ ದ ಟಿಕೆಟ್. ಎಲ್ಲರೂ ಸಾಲಾಗಿ ಒಳಗೆ ಹೋದರು. ಎವ್ರಿ ಒನ್ ವೆಂಟ್ ಇನ್ ಅ ಕ್ಯೂ ಇನ್ಸೈಡ್. ಒಳಗೆ ವಿವಿಧ ಪ್ರಾಣಿಗಳು. ಇನ್ಸೈಡ್ ದೇರ್ ಇಸ್ ಅ ವೆರೈಟಿ ಆಫ್ ಅನಿಮಲ್ಸ್, ಪಕ್ಷಿಗಳು, ಬರ್ಡ್ಸ್, ಹೂಗಳು, ಫ್ಲವರ್ಸ್ ಮಕ್ಕಳನ್ನು ಆಕರ್ಷಿಸಿದವು. The children were attracted by animals, birds and the flowers. ಪ್ರಾಣಿಗಳು, ಪಕ್ಷಿಗಳು, ಹೂಗಳು. ರೇವಂತನು ಒಂದು ಕಲ್ಲನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ. ರೇವಂತ, he took a stone and he went to throw to that to ಚಿಂಪಾಂಜಿ. ಕರೆಕ್ಟ್ ಅದು? ಇಟ್ಸ್ ರಾಂಗ್. ಆದರ್ಶ, ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು.
ರೇವಂತ ಏನು? ಡೋಂಟ್ ಥ್ರೋ ದ ಸ್ಟೋನ್, ರೀಡ್ ದ ಸೂಚನಾ ಫಲಕ. ಸೂಚನಾ ಫಲಕವನ್ನು ಓದಿದ ರೇವಂತ ಜೋರಾಗಿ ಹೇಳ್ತಾನೆ, ಪ್ರಾಣಿಗಳನ್ನು ಹಿಂಸಿಸಬಾರದು. ಯು ಶುಡ್ ನಾಟ್ ಗಿವ್ ಟಾರ್ಚರ್ ಟು ದ ಅನಿಮಲ್ಸ್. ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ಯು ಶುಡ್ ನಾಟ್ ಗಿವ್, ಕೊಡಬಾರದು ಇಸ್ ಶುಡ್ ನಾಟ್ ಗಿವ್ ಸ್ನ್ಯಾಕ್ಸ್. ತಿಂಡಿ ತಿನಿಸು ಇಸ್ ಅ ಸ್ನ್ಯಾಕ್ಸ್, ಕೊಡಬಾರ್ದು. ರೇವಂತ, ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು. ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್? ಹಿ ವಿಲ್ ಟೆಲ್, ಓಕೆ ಐ ಆಮ್ ಸಾರಿ, ಕ್ಷಮಿಸಿ ಇಸ್ ಅ ಸಾರಿ, ಫರ್ಗಿವ್. ಕಲ್ಲು ಹೊಡಿಬಾರ್ದು, ಹಿಂಸಿಸಬಾರ್ದು, ಐ ವಾಂಟ್ ಟಾರ್ಚರ್. ಬಟ್ ಏನಕ್ಕೆ ಕೊಡಬಾರ್ದು ತಿಂಡಿನ? ವೈ ಐ ಶುಡ್ ನಾಟ್ ಗಿವ್ ದಿ ಸ್ನ್ಯಾಕ್ಸ್ ಸರ್ ಅಂತ ಕೇಳ್ತಾನೆ. ಶಿಕ್ಷಕ ಹೇಳ್ತಾರೆ, ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ನೀಡುತ್ತಾರೆ. ಪ್ರಾಣಿಗಳನ್ನು ನೋಡಿಕೊಳ್ಳುವವರು ಅಂದರೆ ದ ಒನ್ ಹೂ ಟೇಕ್ ಕೇರ್ ಆಫ್ ದ ಅನಿಮಲ್, ಅವುಗಳಿಗೆ ಅಂದರೆ ಫಾರ್ ದ ಅನಿಮಲ್ ಸಾಕಷ್ಟು ಅಂದರೆ ಬೇಕಾದಷ್ಟು ಎನ್ನಫ್ ಆಗುವಷ್ಟು ಆಹಾರ ಫುಡ್ಡನ್ನು ಕೊಡ್ತಾರೆ. ದೇ ವಿಲ್ ಗಿವ್. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ, ಇಫ್ ಎವ್ರಿ ಒನ್ ಹೂ ಕಮ್ಸ್ ಹಿಯರ್, ಇಫ್ ದೇ ಸ್ಟಾರ್ಟ್ ಗಿವಿಂಗ್ ದ ಫುಡ್, ದೆನ್ ಆರೋಗ್ಯ ಕೆಡುತ್ತದೆ. ದ ಹೆಲ್ತ್ ವಿಲ್ ಸ್ಪಾಯ್ಲ್. ಆರೋಗ್ಯ ಇಸ್ ಅ ಹೆಲ್ತ್. ಕೆಡಬಹುದು ಇಸ್ ಮೈಟ್ ಸ್ಪಾಯ್ಲ್. ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ಇಫ್ ನಾಟ್, ವಿ ಮೈಟ್ ಬಿ ಇನ್ ಅ ಡೇಂಜರ್. ವಿ ಮೈಟ್ ಗೆಟ್ ಟ್ರಬಲ್ ಬಿಕಾಸ್ ಆಫ್ ಸಮ್ ಅನಿಮಲ್ಸ್ ಆಲ್ಸೋ ಅಲ್ವಾ. ಅದಕ್ಕೆ ನೀವೆಲ್ಲಾದರೂ ಝೂಗೆಲ್ಲ ಹೋದರೆ ಅನಿಮಲ್ಸ್ಗೆ ತಿಂಡಿ ಕೊಡಬೇಡಿ. ಓಕೆನಾ? ನೆಕ್ಸ್ಟು, ಹೀಗೆ ಮಾತನಾಡುತ್ತಾ ಹೋಗುವಾಗ ವೆಲ್ ಗೋಯಿಂಗ್, ಶಶಾಂಕನು ಜೋರಾಗಿ, ಅಲ್ಲಿ ನೋಡ್ರೋ ಗೊರಿಲ್ಲಾ, ಆನೆ, ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆಗಳನ್ನು ಆಹಾ ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು. ಏನು ಮಾಡ್ತಾನೆ? ವಾಸ್ ಸೋ ಎಕ್ಸೈಟೆಡ್. ಯಾರು? ಶಶಾಂಕ. ಹಿ ವಿಲ್ ಶೋ ಗೊರಿಲ್ಲಾ. ಗೊರಿಲ್ಲಾ ನಿಮಗೆ ಗೊತ್ತು, ಆನೆ, ಎಲಿಫೆಂಟ್, ಹುಲಿ, ಟೈಗರ್, ಕಾಡೆಮ್ಮೆ, ಬೈಸನ್, ಜಿಂಕೆ, ಡೀರ್, ಕೋತಿ, ಮಂಕಿ, ಜಿರಾಫೆ, ಯುನೋ. ಆಹಾ ಎಷ್ಟೊಂದು ಪ್ರಾಣಿಗಳು, ಎಷ್ಟೊಂದು ಚೆನ್ನಾಗಿದೆ, ಇಟ್ಸ್ ಸೋ ನೈಸ್ ಅಂತ ಹೇಳ್ತಾನೆ ಶಿಕ್ಷಕಿ. ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ. ಐ ವಿಲ್ ಟೆಲ್ ಯು ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಅಂತ ಹೇಳ್ತಾರೆ. ವಿವರ, ಇನ್ಫಾರ್ಮೇಷನ್. ಬೇಬಿ, ಅಲ್ಲಿ ನೋಡ್ರೋ, ಆನೆ ಹೇಗೆ ತನ್ನ ಸೊಂಡಲಿನಿಂದ ನೀರು ಸುರಿದುಕೊಳ್ತಾ ಇದೆ. ಹೇ ಲುಕ್ ಇಟ್ ದೇರ್. ಎಲಿಫೆಂಟ್ ನೋಡು, ಆನೆ ಹೇಗೆ ನೀರು, ಹೌ ಇಟ್ ಈಸ್ ಟೇಕಿಂಗ್ ದ ವಾಟರ್ ಆ್ಯಂಡ್ ಪೋರಿಂಗ್ ಆನ್ ಇಟ್ ಸೆಲ್ಫ್ ಅಂತ ಹೇಳ್ತಾಳೆ. ಸುಮತಿ, ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ಸೋ ನೈಸ್ ಇಟ್ ಈಸ್ ಟು ವಾಚ್ ಅಲ್ವಾ ಅಂತ ಹೇಳ್ತಾಳೆ. ಮೇರಿ, ಸಾರ್ ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ಸೊ ಸುಮತಿ ಮೇರಿ ವಿಲ್ ಟೆಲ್, ಸರ್ see there, ಮಂಗ ಅಂದರೆ ಕೋತಿ, ಮಂಕಿ ಈಸ್ ಟರ್ನಿಂಗ್ ದ ಸೂಚನಾ ಫಲಕ. ಸೊ ಇಟ್ ಈಸ್ ಲೈಕ್ ದ ಡೈರೆಕ್ಷನ್ ಇಸ್ ಲೈಕ್ ದಿಸ್. ಮಂಕಿ ಏನು ಮಾಡ್ತಿದೆ? ಉಲ್ಟಾ ಮಾಡ್ತಿದೆ. ಸೊ ಮಂಕಿ ತಿರುಗಿಸ್ತಾ ಇದೆ. ತಿರುಗಿಸು ಅಂದರೆ ಟರ್ನ್ ಮಾಡ್ತಾ ಇದೆ. ಇಟ್ ಈಸ್ ಟರ್ನಿಂಗ್ ದ ಸೂಚನಾ ಫಲಕ. ಹೌದು ಮೇರಿ, ಶಿಕ್ಷಕ, ಹೌದು ಮೇರಿ, ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಇಟ್ ಇಸ್ ಪ್ಲೇಯಿಂಗ್ ವಿತ್ ದಟ್. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಸೊ ಇಟ್ ಹ್ಯಾಸ್ ದ ನೇಮ್. ಏನಿದೆ? ಪಕ್ಷಿಗಳ ವಿಭಾಗಕ್ಕೆ ದಾರಿ. ಸೊ ದಿಸ್ ಇಸ್ ದ ವೇ ಟು ದ ಪಕ್ಷಿ ಅಂದರೆ ಬರ್ಡ್ ಸೆಕ್ಷನ್. ಲಕ್ಷ್ಮಿ, ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯ್ತು. ಟೀಚರ್, ಸೂಚನಾ ಫಲಕ ತಿರುಗಿಸ್ಬಿಟ್ಟು ಇಟ್ ಟರ್ನ್ ದ ಸೂಚನಾ ಫಲಕ, ದೆನ್ ಇಟ್ ವೆಂಟ್ ಅಪ್, ಇಟ್ ಕ್ಲೈಂಬ್ ದ ಟ್ರೀ. ಶಿಕ್ಷಕಿ, ಹೌದು, ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆ ಆಗುತ್ತೆ. ದ ಟೀಚರ್ ವಿಲ್ ಟೆಲ್, ವಾಟ್ ಹ್ಯಾಪನ್ಸ್ ಇಫ್ ಯು ಟರ್ನ್ ದ ಸೂಚನಾ ಫಲಕ? ಯು ವಿಲ್ ಮಿಸ್ ದ ರೂಟ್ ಅಲ್ವಾ. ಸೊ ತುಂಬ ತೊಂದರೆ ಆಗುತ್ತೆ. ತೊಂದರೆ ಅಂದರೆ ಪ್ರಾಬ್ಲಮ್. ಯಾರಿಗೆ? ವೀಕ್ಷಕರು ಇಸ್ ಅ ವಿಸಿಟರ್ಸ್ ದಟ್ ಹೂ ಹ್ಯಾವ್ ಕಮ್ ದರ್. ಮುಮ್ತಾಜ್, ಛೇ, ಮಂಗವು ಸೂಚನಾ ಫಲಕವನ್ನು ತಿರುಗಿಸುವುದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ? ದೆನ್ ಮುಮ್ತಾಜ್ ವಿಲ್ ಟೆಲ್, ಛೇ, ಈ ಕೋತಿ ಏನು ಮಾಡ್ತು? ಟರ್ನ್ ಮಾಡಿಬಿಡ್ತು ಸೂಚನಾ ಫಲಕನ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಬರ್ಡ್ ಸೆಕ್ಷನ್ ವಿ ವರ್ ಸಪೋಸ್ ಟು ಗೋ ಔಟ್. ಹೊರಗೆ ಹೋಗಬೇಕಾಯ್ತು. ಹೊರಗೆ ಅಂದರೆ ಔಟ್.
ಸುಮನ, ಪಾಪ ಎಷ್ಟು ತೊಂದರೆ ಆಗುತ್ತೆ ಅಲ್ವೇ. ಸಿ ಹೌ ಡಿಫಿಕಲ್ಟ್ ಇಟ್ ಈಸ್. ಇದನ್ನು ಯಾರು ಸರಿಪಡಿಸ್ತಾರೆ? ಹೂ ವಿಲ್ ಕರೆಕ್ಟ್ ದಿಸ್? ಶಿಕ್ಷಕ, ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ. ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. ಸೊ ಟೀಚರ್ ಟೋಲ್ಡ್ ದ ಒನ್ ಹೂ ಟೇಕ್ ಕೇರ್ ಆಫ್ ದ ಅನಿಮಲ್ಸ್, ದೇ ವಿಲ್ ಓನ್ಲಿ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಐ ವಿಲ್ ಬ್ರಿಂಗ್ ದಿಸ್ ಟು ದರ್ ನೋಟಿಸ್. ಅವರ ಗಮನಕ್ಕೆ ತರುತ್ತೇನೆ ಅಂತ ಹೇಳ್ತಾರೆ. ಶಾರೂನ್, ಹೇ ಎಲ್ಲ ಇಲ್ಲಿ ಬಂದ್ರು, ಇಲ್ಲಿ ತುಂಬಾ ಹಾವುಗಳಿವೆ. ಅಬ್ಬಾ, ನೋಡಿದ್ರೆ ಮೈ ಜುಮ್ಮನ್ನತ್ತೆ. ದ ಶಾರೂನ್ ವಿಲ್ ಟೆಲ್, ಹೇ ಎಲ್ಲ ಇಲ್ಲಿ ಬನ್ರಿ, ಬನ್ನಿ ಅಂದರೆ ಕಮ್ ಹಿಯರ್. ಎಷ್ಟೊಂದು ಹಾವುಗಳಿದೆ. ಹಾವು ಎಸ್ ಸ್ನೇಕ್ ಇದೆ. ಅಬ್ಬಾ, ನೋಡಿದ್ರೆ ಇಫ್ ಐ ಸಿ ಇಟ್ ಇಸ್ ಸೋ ಟೆರಿಫಿಕ್ ಆಗಿದೆ. ಮೈ ಜುಮ್ಮನ್ನತ್ತೆ, ಮೈ ಶಿವರ್ ಆಗುತ್ತೆ. ಎಲ್ಲರೂ ಹೌದೌದು ಎಂದರು. ಎವ್ರಿ ಒನ್ ಟೋಲ್ಡ್ ಯಸ್. ಶ್ರುತಿ, ಅಯ್ಯೋ ನನಗೆ ತುಂಬ ಸುಸ್ತಾಗಿದೆ. ಐ ಆಮ್ ಸೋ ಟಯರ್ಡ್. ಶಿಕ್ಷಕಿ, ಸರಿ, ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ. ಆಲ್ ಆಫ್ ಯು ಸಿಟ್ ಆನ್ ದ ಸ್ಟೋನ್ ಬೆಂಚ್. ಕಲ್ಲಿನ ಬೆಂಚು ಇಸ್ ಅ ಸ್ಟೋನ್ ಬೆಂಚ್. ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ವಿ ಹ್ಯಾವ್ ಆಲ್ ಗಾಟ್ ದ ತಿಂಡಿ ತಿನಿಸು, ಸ್ನ್ಯಾಕ್ಸ್ ತಂದಿದ್ದೀವಿ. ಸೊ ವಿಲ್ ಶೇರ್ ಆ್ಯಂಡ್ ವಿಲ್ ಈಟ್ ಇಟ್ ಅಂತ ಹೇಳ್ತಾರೆ. ಯಾರು? ಟೀಚರ್. ಸೊ ಮಕ್ಕಳೇ, ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ಸೊ ಟೀಚರ್ ವಿಲ್ ಟೆಲ್, ಮಕ್ಕಳೇ, ಆಫ್ಟರ್ ಯು ಈಟ್ ಎವ್ರಿಥಿಂಗ್, ದೆನ್ ಯು ಹ್ಯಾವ್ ಟು ಪುಟ್ ದ ಡಸ್ಟ್, garbage and dirt in the box which is kept there, dustbin. So they have written on that, use me, ನನ್ನನ್ನು ಉಪಯೋಗಿಸಿ. use me is ನನ್ನನ್ನು ಉಪಯೋಗಿಸಿ on the dustbin. So that is there written on the dustbin. You should put all the garbage or the unwanted things into the dustbin ಅಂತ ಹೇಳ್ತಾರೆ. ಅವಿನಾಶ್, ಗುರುಗಳೇ, ನನಗೆ ತುಂಬ ಬಾಯಾರಿಕೆಯಾಗಿದೆ. ಬಾಯಾರಿಕೆ ಇಸ್ ಅ ಥರ್ಸ್ಟಿ. ಐ ಆಮ್ ಫೀಲಿಂಗ್ ವೆರಿ ಥರ್ಸ್ಟಿ ಟೀಚರ್. ಶಿಕ್ಷಕ, ಹೌದು, ಯಾರಿಗೆಲ್ಲ ಬಾಯಾರಿಕೆ ಆಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ. ಹೂ ಆರ್ ಆಲ್ ಫೀಲಿಂಗ್ ಥರ್ಸ್ಟಿ, ಕಮ್ ವಿತ್ ಮೀ. ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ಅಲ್ಲಿರುವ ಅಂದರೆ ದೇರ್ ಈಸ್ ಅ ಟ್ಯಾಪ್ ದೇರ್. ಟ್ಯಾಪ್ ಅಂದರೆ ನಳ. ಅಲ್ಲಿ ಹೋಗಿ ವಿ ವಿಲ್ ಡ್ರಿಂಕ್ ಅ ವಾಟರ್ ಅಂತ ಹೇಳ್ತಾರೆ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು. ದೇ ವೆಂಟ್ ವಿತ್ ಅ ಟೀಚರ್ ಅಂಡ್ ದೇ ಡ್ರ್ಯಾಂಕ್ ವಾಟರ್. ಶಶಾಂಕ, ಧನುಷ್, ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ. ಶಶಾಂಕ್ ಹೇಳ್ತಾನೆ, ಧನುಷ್ ಸಿ ದಟ್, ಇಲ್ಲಿ ಕೂಡ ಗೋಡೆ ಮೇಲೆ ಬರೆದಿದೆ. ಹಿಯರ್ ಆಲ್ಸೋ ದೇ ಹ್ಯಾವ್ ರಿಟನ್ ಆನ್ ದ ವಾಲ್. ಗೋಡೆ ಅಂದರೆ ವಾಲ್, ಭಿತ್ತಿ. ಧನುಷ್, ಹೌದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಿ ಎಂದಿದೆ. ವಾಟರ್ ಈಸ್ ವೆರಿ ಪ್ರೆಷಿಯಸ್. ಯು ಶುಡ್ ಯೂಸ್ ಇಟ್ ವೆರಿ ಕೇರ್ಫುಲಿ ಆ್ಯಂಡ್ ಮಿನಿಮಲ್ ಆಗಿ ಕಮ್ಮಿ ಯೂಸ್ ಮಾಡಬೇಕು. ಲೆಸ್ ವಾಟರ್, ಸೇವ್ ವಾಟರ್. ಓಕೆ, ನೀರು ಅಮೂಲ್ಯವಾದದ್ದು, ಪ್ರೆಷಿಯಸ್. ಮಿತವಾಗಿ ಅಂದರೆ ಸ್ವಲ್ಪ ಬಳಸಿ, ಯೂಸ್. ಶಿಕ್ಷಕಿ, ನೀವೆಲ್ಲರೂ ತುಂಬ ಜಾಣ ಮಕ್ಕಳು. ಯು ಆಲ್ ಆರ್ ವೆರಿ ಇಂಟೆಲಿಜೆಂಟ್ ಚಿಲ್ಡ್ರನ್. ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ. ಯು ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಟುಡೇ. ಇಂದು ಅಂದರೆ ಟುಡೇ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಓಕೆ, ನಾವ್ ಲೆಟ್ಸ್ ಗೋ ಟು ವಾಚ್ ದ ಬರ್ಡ್ಸ್. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಎವ್ರಿ ಒನ್ ವೆಂಟ್ ಟು ವಾಚ್ ದ ಬರ್ಡ್ಸ್. ಓಕೆ, ಇದು ಈ ಪಾಠ. ಯಾವುದು? ಯಾವ ಪಾಠ? ಮೃಗಾಲಯದಲ್ಲಿ ಒಂದು ದಿನ. Okay, I hope you have understood this lesson. First itself I told you to make a note of each and every word meanings in English, so that will be easy for you to revise it, because I won't be giving separately the meanings for this after the video. Okay na? And exercise part I will be doing it separately, because they have a more question answers, and there are many things that need to be covered in exercise. So I'll take the exercise separately. Very soon you will be receiving the exercise part, but before exercise ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯು ಶುಡ್ ಪ್ರಾಕ್ಟೀಸ್ ದ ಲೆಸನ್. ಓಕೆನಾ? ಲಿಸನ್ ಕೇರ್ಫುಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಲೈನ್. ಇಫ್ ಯು ಹ್ಯಾವ್ ಎನಿ ಡೌಟ್ ಏನು ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಅ ಮೇಲ್ ಟು ಮೀ ಅಟ್ yashasvikannadavani@gmail.com. ಇಲ್ಲಿಗೂ ಕೂಡ ನೀವು ಮೇಲ್ ಬರಿಬೋದು. Okay, I hope you have understood the lesson completely. Doubt idre anytime you can ask me a query, leave your message. Okay, so wait for the exercise section. Before that, practice this very well anta ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಲ್ವೇಸ್ ಶೇರಿಂಗ್ ಇಸ್ ಆಲ್ವೇಸ್ ಅ ಗುಡ್. ಓಕೆ, ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಇಟ್ ಸಬ್ಸ್ಕ್ರೈಬ್ಡ್, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಯು ಹ್ಯಾವ್ ಅ ಬೆಲ್ ಐಕಾನ್, ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಯು ವಿಲ್ ಗೆಟ್ ಎ ನೋಟಿಫಿಕೇಶನ್. ಆ್ಯಸ್ ಆ್ಯಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ, ಇಮಿಡಿಯೇಟ್ಲಿ ಯು ವಿಲ್ ರಿಸೀವ್ ಅ ನೋಟಿಫಿಕೇಶನ್. Okay, so thank you so much. Wait for exercise, it will be uploaded very soon ಅಂತ ಹೇಳ್ತಾ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.